ಇಡೀ ಮನೆಯನ್ನು ನಮ್ಮ ವೀಕ್ಷಕರಿಗೆ ತೋರಿಸುವಂಥ ಆಸೆ. ಸೊ ಈ ಮನೆಯ ಒಂದು ಪ್ರತಿಯೊಬ್ಬರಿಗೂ ಕೂಡ ಮನೆ ಅನ್ನೋದು ಕನಸು. ಈ ಮನೆ ಬಗ್ಗೆ ನಿಮ್ಗೆ ಕಟ್ಟುವಂಥ ಮುಂಚೆ ಯಾವ ರೀತಿಯಾದಂಥ ಕನಸಿತ್ತು? ಬೈಟು ಸುರೇಶ್ ಅವರ ತಾತ ಅಂದರೆ ಮುನಿಸ್ವಾಮಪ್ಪ ಅಂತ ಅವರು ಜಮೀನ್ದಾರರವರು, ಅವರು 50 ವರ್ಷಕ್ಕೆ ಮೊದಲು ಒಂದು ಮನೆಯನ್ನು ಕಟ್ಟಿದ್ರು ಇಲ್ಲಿ. ಆ ಮನೇಲೇ ನಮ್ಮ ಮದುವೆ ಆಗಿದ್ದು, ಅವರು ಬೆಳೆದಿದ್ದು, ಅವರು ಓದಿದ್ದು ಬೆಳೆದಿದ್ದು ಎಲ್ಲ ಅದೇ ಮನೇಲೇ. ನಮ್ಮ ಮದುವೆ ಆಗಿದ್ದು, ನಮ್ಮ ಮಕ್ಕಳು ಹುಟ್ಟಿದ್ದು ಎಲ್ಲ ಅಲ್ಲೇನೆ. ನಾವು ಒಂದು ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಪ್ಲ್ಯಾನ್ ಮಾಡಿ ಈ ಮನೇನ ಕಟ್ಟೋದಕ್ಕೆ ನಾವು 2019ಗೆ ಸ್ಟಾರ್ಟ್ ಮಾಡಿದ್ವಿ. ಆಗ ನಾವು ಬೇರೆ ಜಾಗದಲ್ಲಿ ಇದ್ಕೊಂಡು ಇದೇ ಮನೇಲಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಒಂದು ಪುಟ್ಟದಾಗಿ ಇದೇ ಕಾಂಪೌಂಡಲ್ಲಿ ಪಕ್ಕದಲ್ಲಿ ಒಂದು ಮನೆ ಕಟ್ಕೊಂಡು ಆ ಮನೆಗೆ ಶಿಫ್ಟ್ ಆಗಿ, ಮನೆ ಕಟ್ಟಬೇಕಾದ್ರೂ ಕೂಡ ಬೇರೆ ಕಡೆ ಇಷ್ಟ ಇರಲಿಲ್ಲ ಈ ಜಾಗ ಬಿಟ್ಟು ಹೋಗೋದಕ್ಕೆ. ಅದು ಒಂಥರ ಕನೆಕ್ಷನ್, ಇದು ಅದು ಚಿಕ್ಕ ವಯಸ್ಸಿಂದ ಬೆಳೆದಿರೋದು, ಅದರಿಂದ ಅದು ಕನೆಕ್ಷನ್ ಅದು ಅವ್ರಿಗೆ. ಹಂಗಾಗಿ ಒಂದು ಚಿಕ್ಕದಾಗಿ ಇಲ್ಲೇ ಪುಟ್ಟು ಮನೆ ಕಟ್ಕೊಂಡು ಅದಕ್ಕೆ ಹೋಗಿದ್ವಿ ನಾವು. ಆಮೇಲೆ ಅದಾದಮೇಲೆ ಇಲ್ಲಿದ್ದಿದ್ದ ಮನೇನ ಡೆಮೊಲಿಷ್ ಮಾಡಿ ಹಳೆ ಮನೇನ ಇದನ್ನು 2019ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು. 2 years ಕಂಪ್ಲೀಟ್ ಆಯಿತು ಮನೆ ಕಂಪ್ಲೀಟ್ ಆಗೋದಕ್ಕೆ. ಒಂದು 2.5-3 ವರ್ಷ ತೊಗೊಂಡ್ರು ಮನೆ ಕಟ್ಟೋದಕ್ಕೆ. ಮನೆಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಬೋದಾ? ಖಂಡಿತ ಮಾಡಿಸ್ತೀವಿ. ಮೊದಲು ಇಲ್ಲಿಂದನೇ ಶುರು ಮಾಡೋಣ ಅನಿಸುತ್ತೆ. ಇದು ನಮ್ಮ ಅತ್ತೆ ಅವರು, ನಾವು ಎಲ್ಲ ಮನೇಲಿ ಎಲ್ಲರೂ ದೈವ ಭಕ್ತರೆ. ಅವರು ನಮ್ಮ ಮನೇಲಿ ಇದು ಒಂದು ಹಳೆ ತುಳಸಿ ಕಟ್ಟೆ ಇತ್ತು. ಅಮ್ಮನಿಗೆ ನಮ್ಮ ಬೀಗರು ಮನೆಗೆ ಹೋಗಿದಾಗ ಅಲ್ಲಿ ನೋಡಿಬಿಟ್ಟು ಇದ್ರ ಮೇಲೆ ತುಂಬ ಇಷ್ಟ ಆಗೋಯ್ತು. ಆವಾಗ ಅವ್ರು ಎಲ್ಲಿ ಮಾಡಿಸಿದ್ರು ಅಂತ ಕೇಳಿಕೊಂಡು ಅದೇ ಜಾಗದಲ್ಲಿ ಇದನ್ನು ಮಾಡಿಸಿದ್ದು. ಇದು ಮೂರ್ತಿ ಮಾಡ್ತಾರಲ್ಲ, ದೇವಸ್ಥಾನಗಳೆಲ್ಲ ಮೂರ್ತಿ ಕೆತ್ತನೆ ಮಾಡಿರ್ತಾರಲ್ಲ, ಅದೇ ಕಲ್ಲಿನಿಂದ ಅಂದರೆ ಕಪ್ಪು ಶಿಲೆಯಿಂದ ಮಾಡಿರೋದು ಇದು.